ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ನಡೀತಾ ಇದೆ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಹಾಸನ ಮತ್ತು ಮಂಡ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಶಂಖನಾದವನ್ನ ಮೊಳಗಿಸಿದೆ ಬಿಜೆಪಿ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬಿಜೆಪಿ ಕಾಂಗ್ರೆಸ್ ನಡುವೆ ದರ ಸಮರ. ಸಕ್ಕರೆ ನಾಡಿನಲ್ಲಿ ಕೇಸರಿ ಜನಾಕ್ರೋಶ ಯಾತ್ರೆ. ಬಸ್, ಮೆಟ್ರೋ, ಡೀಸೆಲ್, ಪೆಟ್ರೋಲ್, ಹಾಲು, ವಿದ್ಯುತ್, ಬಿರು ಬಿಸಿಲಿಗಿಂತ ಬೆಲೆ ಏರಿಕೆ ಬಿಸಿಯಲ್ಲಿ ಬಳಲಿ ಬೆಂಡಾಗಿದ್ದಾರೆ ಜನ. ಸರ್ಕಾರ ದಿನದಿಂದ ದಿನಕ್ಕೆ ಹೊಸ ಟ್ಯಾಕ್ಸ್, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಲೇ ಇದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ದರ ಸಮರ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಮಲ ನಾಯಕರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಮುಸ್ಲಿಂ ಗುತ್ತಿಗೆದಾರರ ಮೀಸಲಾತಿ, ದಲಿತರ ಹಣ ಲೂಟಿ, ರೈತರ ಕಡೆಗಣನೆಯನ್ನ ಕೈಗೆತ್ತಿಕೊಂಡ ನಾಯಕರು ಜಿಲ್ಲೆ ಜಿಲ್ಲೆಯಲ್ಲಿ ಜನಾಕ್ರೋಶ ಯಾತ್ರೆ ಆರಂಭಿಸಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ನಾಯಕರಿಂದ ರಣಕಹಳೆ. ಮಂಡ್ಯದಲ್ಲಿ ಜನಾಕ್ರೋಶ ಯಾತ್ರೆ ಕೈಗೊಂಡ ಕಮಲಪಾಳಯ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಂಸದೆ ಸುಮಲತಾ ದರ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತ ಇವತ್ತು ತನ್ನ ಪಂಚಾಯತ್ಗಳಿಗೆ ವಿದ್ಯುತ್ ವಿದ್ಯುತ್ 7 ತಾಸು ವಿದ್ಯುತ್ತನ್ನು ಕೂಡ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಮೂಡಾದಲ್ಲಿ ಲೂಟಪ್ಪ, 14 ಸೈಟ್ ಲೂಟಪ್ಪ. ಲೂಟಪ್ಪ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಲೂಟಪ್ಪ, SC/ST ಅನುದಾನ ಲೂಟಪ್ಪ. ಈ ಸಿನಿಮಾ ಓಡ್ತೈತೆ, ಸಿನಿಮಾ 100 ಡೇಸ್ ಓಡ್ತೈತೆ. ಕರೆಂಟ್ ಉಚಿತ ಅಂತಾರೆ, ಇನ್ನೊಂದು ಕಡೆ ಏರ್ಸ್ಬಿಟ್ಟಿದ್ದಾರೆ. ಅದೇ ರೀತಿ ನಿನ್ನೆ ಮೊನ್ನೆ ಎಲ್ಲೋ ಸ್ಟೇಟ್ಮೆಂಟ್ ನೋಡಿದೆ, ಕಾರ್ ಪಾರ್ಕಿಂಗ್ ಅಂದ್ರೆ ನಗರಗಳಲ್ಲಿ ಇರ್ಬೋದು, ಅದು ಕಾರು ನಿಮ್ಮ ಮನೆ ಮುಂದೆ ನೀವು ಕಾರ್ ಪಾರ್ಕ್ ಮಾಡೋಕ್ಕೂ ಇವಾಗ ಟ್ಯಾಕ್ಸ್ ಹಾಕ್ತೀವಿ ಅನ್ನುವಂತ ಒಂದು ಸಿಹಿ ಸುದ್ದಿಯನ್ನ ಅವರು ಅನೌನ್ಸ್ ಮಾಡ್ತಾರೆ. ನಾಳೆ ದಿನ ಗಾರ್ಬೇಜ್ ಟ್ಯಾಕ್ಸ್, ಕಸಕ್ಕೂ ಟ್ಯಾಕ್ಸ್. ಹಾಸನದಲ್ಲಿಯೂ ಬಿಜೆಪಿ ಜನಾಕ್ರೋಶ ಯಾತ್ರೆ. ಸಿಟಿ ರವಿ ಜೊತೆ ಜಾಗಟೆ ಬಾರಿಸಿದ ವಿಜಯೇಂದ್ರ. ಜನಾಕ್ರೋಶ ಯಾತ್ರೆಯಲ್ಲಿ ಯತ್ನಾಳ್ ಫೋಟೋ. ಯತ್ನಾಳ್ ಫೋಟೋ ಹಿಡಿದ ಬಿಜೆಪಿ ಕಾರ್ಯಕರ್ತ. ಸರ್ಕಾರದ ವೈಫಲ್ಯವನ್ನ ಜನರ ಮುಂದಿಡಲು ಬಿಜೆಪಿ ಜನಾಕ್ರೋಶ ಯಾತ್ರೆ ಆರಂಭಿಸಿದೆ. ಆದರೆ ಈ ಜನಾಕ್ರೋಶ ಯಾತ್ರೆಯಿಂದ ಸರ್ಕಾರ ಈ ದರ ಏರಿಕೆ ನೀತಿಯಲ್ಲಿ ಸಡಿಲ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್. ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ನಡೀತಾ ಇದೆ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ಹಾಸನ ಮತ್ತು ಮಂಡ್ಯದಲ್ಲಿ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಶಂಖನಾದವನ್ನ ಮೊಳಗಿಸಿದೆ ಬಿಜೆಪಿ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬಿಜೆಪಿ ಕಾಂಗ್ರೆಸ್ ನಡುವೆ ದರ ಸಮರ. ಸಕ್ಕರೆ ನಾಡಿನಲ್ಲಿ ಕೇಸರಿ ಜನಾಕ್ರೋಶ ಯಾತ್ರೆ. ಬಸ್, ಮೆಟ್ರೋ, ಡೀಸೆಲ್, ಪೆಟ್ರೋಲ್, ಹಾಲು, ವಿದ್ಯುತ್, ಬಿರು ಬಿಸಿಲಿಗಿಂತ ಬೆಲೆ ಏರಿಕೆ ಬಿಸಿಯಲ್ಲಿ ಬಳಲಿ ಬೆಂಡಾಗಿದ್ದಾರೆ ಜನ. ಸರ್ಕಾರ ದಿನದಿಂದ ದಿನಕ್ಕೆ ಹೊಸ ಟ್ಯಾಕ್ಸ್, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಲೇ ಇದೆ.
ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ದರ ಸಮರ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಮಲ ನಾಯಕರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಮುಸ್ಲಿಂ ಗುತ್ತಿಗೆದಾರರ ಮೀಸಲಾತಿ, ದಲಿತರ ಹಣ ಲೂಟಿ, ರೈತರ ಕಡೆಗಣನೆಯನ್ನ ಕೈಗೆತ್ತಿಕೊಂಡ ನಾಯಕರು ಜಿಲ್ಲೆಯಲ್ಲಿ ಜನಾಕ್ರೋಶ ಯಾತ್ರೆ ಆರಂಭಿಸಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ನಾಯಕರಿಂದ ರಣಕಹಳೆ. ಮಂಡ್ಯದಲ್ಲಿ ಜನಾಕ್ರೋಶ ಯಾತ್ರೆ ಕೈಗೊಂಡ ಕಮಲ ಪಾಳಯ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಂಸದೆ ಸುಮಲತಾ ದರ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತ ಇವತ್ತು ತನ್ನ ಪಂಚಾಯತ್ಗಳಿಗೆ ವಿದ್ಯುತ್ ವಿದ್ಯುತ್ತನ್ನು ಕೂಡ ಕೊಡಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ನೋಡಾದಲ್ಲಿ ಲೂಟಪ್ಪ, 14 ಸೈಟ್ ಲೂಟಪ್ಪ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಲೂಟಪ್ಪ, SC/ST ಅನುದಾನ ಲೂಟಪ್ಪ. ಈ ಸಿನಿಮಾ ಓಡ್ತೈತೆ, ಸಿನಿಮಾ 100 ಡೇಸ್ ಓಡ್ತೈತೆ. ಕರೆಂಟ್ ಉಚಿತ ಅಂತಾರೆ, ಇನ್ನೊಂದು ಕಡೆ ಏರಿಸ್ಬಿಟ್ಟಿದ್ದಾರೆ. ಅದೇ ರೀತಿ ನಿನ್ನೆ ಮೊನ್ನೆ ಎಲ್ಲೋ ಸ್ಟೇಟ್ಮೆಂಟ್ ನೋಡಿದೆ, ಕಾರ್ ಪಾರ್ಕಿಂಗ್ ಅಂದ್ರೆ ನಗರಗಳಲ್ಲಿ ಇರ್ಬೋದು, ಅದು ಕಾರು ನಿಮ್ಮ ಮನೆ ಮುಂದೆ ನೀವು ಕಾರ್ ಪಾರ್ಕ್ ಮಾಡೋಕ್ಕೂ ಇವಾಗ ಟ್ಯಾಕ್ಸ್ ಹಾಕ್ತೀವಿ ಅನ್ನುವಂತ ಒಂದು ಸಿಹಿ ಸುದ್ದಿಯನ್ನ ಅವರು ಅನೌನ್ಸ್ ಮಾಡ್ತಾರೆ. ನಾಳೆ ದಿನ ಗಾರ್ಬೇಜ್ ಟ್ಯಾಕ್ಸ್, ಕಸಕ್ಕೂ ಟ್ಯಾಕ್ಸ್. ಹಾಸನದಲ್ಲಿಯೂ ಬಿಜೆಪಿ ಜನಾಕ್ರೋಶ ಯಾತ್ರೆ. ಸಿಟಿ ರವಿ ಜೊತೆ ಜಾಗಟೆ ಬಾರಿಸಿದ ವಿಜಯೇಂದ್ರ. ಜನಾಕ್ರೋಶ ಯಾತ್ರೆಯಲ್ಲಿ ಯತ್ನಾಳ್ ಫೋಟೋ ಹಿಡಿದ ಬಿಜೆಪಿ ಕಾರ್ಯಕರ್ತ. ಸರ್ಕಾರದ ವೈಫಲ್ಯವನ್ನ ಜನರ ಮುಂದಿಡಲು ಬಿಜೆಪಿ ಜನಾಕ್ರೋಶ ಯಾತ್ರೆ ಆರಂಭಿಸಿದೆ. ಆದರೆ ಈ ಜನಾಕ್ರೋಶ ಯಾತ್ರೆಯಿಂದ ಸರ್ಕಾರ ಈ ದರ ಏರಿಕೆ ನೀತಿಯಲ್ಲಿ ಸಡಿಲ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಆನಂದ್, ರಿಪಬ್ಲಿಕ್.